ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಇವತ್ತು ನಮಗೆ ರಜಾ ಐತೆ, ಹಂಗಾಗಿ ಹೊಲ್ದ ಹತ್ರ ಹೋಗ್ತಾಯಿದ್ದೀನಿ. ಬನ್ನಿ ಏನು ಮಾಡ್ತೀವಿ ನೀವು ಮುಂದೆ ನೋಡಿ. ನಮ್ಮ ಮನೆಯವರು ದನಿಗೆ ಅಂತ ಹೇಳಿ ಒಂದಿಷ್ಟು ಹಾಕಿದ್ದಾರೆ. ಬೆಳಗ್ಗೆನೇ ಯೋಚನೆ ಮಾಡ್ತಾವ್ರೆ, ಹುಲ್ಲೆಲ್ಲ ಖಾಲಿ ಆಯ್ತಾನೆ, ದನಿಗೆ ಏನು ಮಾಡೋದು ಅಂತ. ಇನ್ನು ಹೊಸ್ದಾಗಿ ನೋಡಿ ಎಲ್ಲ ಹಾಕಿದ್ದಾರೆ, ಇನ್ನೂ ಅದು ಬಂದಿಲ್ಲ. ಸ್ಟಾರ್ಟ್ ಮಾಡಿದ್ದಾರೆ, ನೋಡುವ. ಮನೆ ಫ್ರೆಂಡ್, ನಮ್ಮ ಮನೆ ತುಂಬ ಕಷ್ಟ ಬೀಳೋದು ನನ್ನ ಮಗ. ಅದೇನವ ನಡಿ, ಅಲ್ಲಿ ಹೊಲ್ದಲ್ಲಿ ಅಗಿವಂತೆ ಗಿಡದ ಹತ್ರ ಇದೆ ಮೇಕೆ. ಚಪ್ಪಲಿ ಹಾಕೋ ಹಾಕೋ ಚಿನಿ, ಕಲ್ಲು ನೀಟಾಗ. ಇದು ದೊಡ್ಡ ಗುದ್ಲಿ ಬೇಡ, ಆಯ್ತದ ನಿನ್ ಕೈಲಿ ಎತ್ಕೊಳಕ್ಕೆ ಆಗಲ್ಲ. ಕೊಡು, ನಾನು ಎತ್ಕೊಬತ್ತೀನಿ. ಕಾಲು ಹೊಡ್ಕೊಂತೀಯ. ಸ್ವಲ್ಪ ಹುಳಿ ಗಿಡ ಹಾಕೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ನಿಂಬೆಹಣ್ಣು ಒಂದ್ಸತಿ ಆಲ್ರೆಡಿ ತೋರಿಸಿದೆ ಹಳೆ ವಿಡಿಯೋದಲ್ಲಿ. ಪೀಚ್ ಆಗ್ತಾಯಿತ್ತು, ಇದೇ ಗಿಡ ಹಾಕಿದ್ದು ಅಂತ. ಈಗ ಆಲ್ರೆಡಿ ಸ್ವಲ್ಪ ಪೀಚ್ ಬಿಟ್ಟಿದೆ, ಕಾಯಿಗಳಾಗಿದ್ದಾವೆ. ಒಂದು 7-8 ಆಗಿದ್ದಾವೆ ಅಷ್ಟೇ. ಇನ್ನು ಕೆಲವೊಂದು ಹೂವು ಹಾಕ್ತಾಯಿದ್ದಾವೆ. ಈಗ ಒಂಥರ ಖುಷಿ ಆಗ್ತು. ಈ ಬೇಸಿಗೆಗಂತೂ ಒಂದು ನಿಂಬೆಹಣ್ಣು 10 ರೂಪಾಯಿ ಹೇಳ್ತವ್ರೆ. ನಮ್ಮದ್ರಲ್ಲೂ ಬಿಟ್ಟೈತಲ್ಲ ಅಂತ ಖುಷಿ ಆಯಿತು. ಈ ತುಂಡಕ್ಕೆ ನಾವೀಗ ಹುಳಿ ಗಿಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಬಂದು ಕ್ಲೀನ್ ಮಾಡ್ತಾರೆ ಅವರು. ಬಾರಮ್ಮ, ಇಲ್ಲಿ ಬಾ. ನೀನು ಬರ್ಬೇಕು, ನಾವು ಈ ತುಂಡಲ್ಲಿ ಇರ್ತೀನಿ ನಾನು ಅಪ್ಪ. ಈಗ ಬಾ. ನಮ್ಮ ಮಿನಿ ಹೆಲ್ಪರ್ ಮುಚ್ಕ ಬತ್ತಾವ್ರೆ, ನಾವು ಹಾಕ್ತಂಗಿಲ್ಲ. ಮಗಿ ಸುಸ್ತಾಯ್ತೀನವ. ಹಾಂ ಗುಂಡಿ, ಸುಸ್ತಾಯ್ತು ಚಿನಿಮ್ಮ, ಸುಸ್ತಾಯ್ತಾ? ಇಲ್ವಾ, ಎಲ್ಲ ನೀನೇ ಮುಚ್ತಿ. ಕಾಲು ಹುಷಾರಾಯ್ತು. ಮುಚ್ಚುವ. ಯಾಕಮ್ಮ ನಾವೇ ಯಾಕೆ ಮುಚ್ಕೊಳ್ಳೋಣ, ನೀವೇ ಮುಚ್ಕೊಡ್ತೀವಿ ಅಂದರೆ. ಅಷ್ಟು ದೂರ ಮುಚ್ಕೊಟ್ಬಿಟ್ಟಿರಿ. ಎಷ್ಟು ದೂರ ಮುಚ್ಕೊಟ್ರಿ? ಮುಚ್ಕೊಡಲ್ವ? ಯಾಕೆ ಅಂತ ಹೇಳು. ಯಾಕೆ ಮುಚ್ಕೊಡಲ್ಲ? ನಿನಗೇನು ಗೊತ್ತಿಲ್ವಾ? ಮನೆಗೆ ಹೋಯ್ತು, ಮನೇಲಿ ಯಾರು ಇಲ್ವಲ್ಲ. ಯಾರು? ಟೋಟೋ ಬಾ, ಮುಚ್ಚಲ್ವಾ? ಆಯ್ತು, ಆಲ್ರೆಡಿ ಮನೆಗೆ ಹೋಗಿ ರೆಡಿ ಆಗಿದ್ದ. ಇನ್ನು ಅಲ್ಲಿಂದ ಬಂದು ದೇವ್ರ ಪೂಜೆ ಮಾಡಿಬಿಟ್ಟು, ಇವತ್ತು ರಂಗನಾಥ ಸ್ವಾಮಿ ತೇರಿತ್ತು ಮಾಗಡಿಲಿ. ಸಲಿ ಬೆಳಗ್ಗೆ ಹೊತ್ತೇ ಹೋಗ್ತಾ ಇದ್ದಿದ್ದು. ಈ ಸತಿನೇ ಫಸ್ಟ್ ಟೈಮ್ ನಾನು ಸಂಜೆ ಹೋಗ್ತಾ ಇರೋದು. ಅಂದರೆ ಮನೆ ಹತ್ರ ಎಲ್ಲ ಕೆಲಸ ಇತ್ತು, ನೋಡೋಣ ಅಂತ ಅಂದ್ಕೊಂಡು ಸಂಜೆನೇ ಹೋದ್ವಿ. ನಾನು, ಅನಿ ಮತ್ತು ಅವರು 3 ಜನನೂ ಹೋಗಿದ್ವಿ. ಫಸ್ಟ್ ಟೈಮ್ ಹೋಗಿದ್ದು. ಒಂಥರ ಖುಷಿ ಆಯಿತು. ಸಲಿ ಸತಿ ಎಲ್ಲ ಏನು ಮಾಡಿದ್ವಿ ಅಂದರೆ, ಅಲ್ಲೇ ಕೆಲಸ ಎಲ್ಲ ಮಾಡಿರ್ತೀವಿ ಅಂದರೆ ಅಲ್ಲ ಸಲಿ ನಮ್ಮ ಜೊತೆ ಹೋಗ್ತಾಯಿದ್ದೆ, ಅಮ್ಮ ಜೊತೆ ಹೋಗ್ತಾಯಿದ್ದೆ. ಅದು ಜನ ಕಡಿಮೆ ಇರಲಿಲ್ಲ, ಸುಮಾರಾಗಿ ಜಾಸ್ತಿ ಇದ್ದರು. ಅದರಲ್ಲೂ ತೇರ ಹತ್ರ ಅಂತೂ ತುಂಬಾ ಇದ್ದರು. ಇನ್ನು ಅಲ್ಲಿಂದ ಜಾತ್ರೆ ಮುಗಿಸ್ಕೊಂಡು ಹಂಗೆ ಅಂಗಡಿ ಹೋಗಿ ಇನ್ನು ಮುಂದೆ ಹೋಗ್ಬೋದಲ್ಲ, ಹೋಗ್ಬಿಟ್ಟು ಅಲ್ಲಿಂದ ಬರೋಣ ಅಂತ ಮಾತಾಡ್ಕೊಂಡು ಹೋದ್ವಿ. ಯಾಕೆಂದರೆ ಆಲ್ರೆಡಿ ಲೇಟ್ ಆಯಿತು, ಮತ್ತು ಅಲ್ಲಿ ಕಾಲಿತ್ತು. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಹಂಗೆ ಅಂತ ಅಂದ್ಕೊಂಡು ಹೋಗಿದ್ವಿ. ಅಲ್ಲಿಂದ ಜಾತ್ರೆಯಲ್ಲಿ ಬರ್ತಾ ನನ್ನ ಮಗ ಇದನ್ನು ತೊಗೊಂಡಿದ್ದೆ, ಈ ವಾಟರ್ ಸಾಮಾನ. ಅವ್ನಿಗೆ ಎಷ್ಟು ಅಂದರೆ ಕ್ಯೂರಿಯಾಸಿಟಿ, ಫುಲ್ಲು ಬಂದಾಗಿಂದ ಅದರಲ್ಲೇ ಮುಳುಗೋಗಿದ್ದ. ಅದನ್ನೇ ಆಡ್ಕೊಂಡು ಅದರಲ್ಲೇ ಇದ್ದ. ಇದು ಹಂಗೆ ಆದ್ರೂ ಮಾರ್ನಿಂಗ್ ಕಂಟಿನ್ಯೂಷನ್ ಆಗಿತ್ತು. ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತೇಳಿ ಮಾರ್ನಿಂಗು ಮತ್ತೆ ಮಾಗಡಿಗೆ ಹೋಗಿದ್ವಿ. ಹಾಗೆ ಆಫೀಸ್ ರಜೆ ಇದ್ದು ಹೋಗ್ತಾಯಿದ್ದೀವಿ, ಮಾಗಡಿಗೆ ಹೇಳ್ದಂತೇಳಿ ಕಬ್ಬನಲ್ಲಿ ಕೊಡಿಸಿದ್ವಿ. ಮಧ್ಯಾಹ್ನ ಬಂದು ಅವ್ನು ಊಟ ತಿನ್ಸ್ಬಿಟ್ಟು ಮಲ್ಕೊಂಡಿದ್ದ. ಅವನು ಸಂಜೆ ಅಡುಗೆ ಮಾಡೋಣ ಮಗಿ ಕೊಡ್ತೀನಿ ಅಂದ್ಬಿಟ್ಟು ನೀನೇ ಕುಡಿತಾ ಇದ್ದೀಯ. ಬಂದು ಹೊಲ್ದ ಹತ್ರ ಹೋಗಿದ್ದಾನೆ, ಹೊಲ್ಕು ಇದಾಕ್ಬಿಟ್ಟು ಹಂಗೆ ಬರೋಣ ಅಂತ ಹೇಳಿ. ಇನ್ನು ಹೊಲ್ದ ಹತ್ರ ಎಲ್ಲ ಹುಲ್ಲೆಲ್ಲ ಕೊಯ್ದಾಕಾದ್ಮೇಲೆ ರಂಗೋಲಿ ಪುಡಿ ಖಾಲಿ ಆಗಿತ್ತು ಮನೆಯಿಂದ. ಅಲ್ಲೇ ನಮ್ಮೂರಿಂದ ಸ್ವಲ್ಪ ಆಚೆ
ಅಂದರೆ ನಮ್ಮ ಹೊಲ್ದ ಹತ್ರ ಒಂದು ಅಲ್ಲೊಂದು ಪುಟ್ಟ ಊರು ಐತೆ ಗಂಗಟ್ಟಿ ಅಂತಾರೆ. ಅಲ್ಲಿ ರಂಗೋಲಿ ಪುಡಿ ಎಲ್ಲ ಮಾರ್ತಾರೆ ಅವರು. ಬೆಳಗ್ಗೆ ಹೊತ್ತು ಅಲ್ಲಿಂದ ರಂಗೋಲಿ ಪುಡಿ ತೊಗೊಂಬರೋಣ ಅಂತ ಹೋಗಿದ್ವಿ. ಹಂಗೆ ಬರ್ತಾ ಇದ್ದಂಗೆ ನಮ್ಮ ಮನೆಯಲ್ಲಿ ಮಾವಿನಕಾಯಿ ಕಿತ್ಕೊಂಡು ಬಂದೆ. ಕನಕಾಂಬರ ಬಿಟ್ಟಿತ್ತು, ಕಟ್ಟಿಟ್ಟೆ ನಾಳೆ ಶುಕ್ರವಾರ ಹೆಂಗಿದ್ರು ಆಗುತ್ತೆ ಅಂತ ಹೇಳಿ. ಆಮೇಲೆ ಸೌದೆ ನೀರು ಕೆಸಕ್ಕೆ ಬೆಳಗ್ಗೆಲ್ಲ ಸೌದೆ ಬೇಕು ಅಂತೇಳಿ ಸೌದೆ ತೊಗೊಂಡು ಅಷ್ಟು ಟೈಮ್ ಆಗಿದ್ದು ದನ ಬಂದ್ವಿ. ಹಾಗೆ ಮಾಗಡಿಯಿಂದ ಅವತ್ತು ತರಕಾರಿ ತಂದಿದ್ವಿ. ಫ್ರಿಜ್ ಒಳಗೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಜೋಡಿಸ್ಕೊತಾ ಇದ್ದೆ. ನಮ್ಮ ಮನೆಯವರು ಆಲ್ರೆಡಿ ಹಾಲು ಕರೆಕ್ಟ್ ಟೈಮ್ ಆಗಿತ್ತು ಅಂತೇಳಿ ಅವ್ರ ಪಾಡ್ಗೆ ಅವ್ರ ಕೆಲಸ ಅವ್ರು ಮಾಡ್ಕೊತಾಯಿದ್ರು. ಇನ್ನು ನಾನು ನನ್ನ ಕೆಲಸ ಮಾಡ್ಕೊತಾಯಿದ್ದೆ. ಇನ್ನು ಸಂಜೆಗೆ ಮಧ್ಯಾಹ್ನನೇ ಸೊಪ್ಪೆಲ್ಲ ಸೋಸಿಟ್ಟಿದ್ದರಿಂದ ಬರೀ ಸೊಪ್ಪಿನ ಸಾಂಬಾರು ಮಾಡಿ ಮುದ್ದೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಬರೀ ಸೊಪ್ಪಿನ ಸಾರು ಒಂಥರ ಟೇಸ್ಟ್ ಚೆನ್ನಾಗಿರ್ತೈತೆ. ಈಗಂತೂ ಸೊಪ್ಪಿನ ಕಾಲ. ಆಲ್ಮೋಸ್ಟ್ ಎಲ್ಲರ ಮನೆಯೂ ಹಳ್ಳಿಗಳ ಕಡೆ ಕೀರೆ ಸೊಪ್ಪು ಚೆಲ್ಲೇ ಇರ್ತಾರಲ್ವ. ನಾವು ಚೆಲ್ಲಿದ್ದೀವಿ. ಅದ್ರ ಸತ್ತೆ ಅಂತೂ ಸಖತ್ತಾಗೇ ಬಂದೈತೆ. ನಾನು ಖಾರ ಎತ್ತಿರ್ತೀನಿ, ಹಂಗಾಗಿ ಸ್ವಲ್ಪ ಖಾರನೂ ಇದು ಮಾಡ್ಕೊತಾ ಇದ್ದೆ. ಇನ್ನಷ್ಟೊಳಗಡೆ ನನ್ನ ಮಗ ಹಾಲು ಬೇಕು ಅಂತಿದ್ದ ಅಂತೇಳಿ ಅವ್ನಿಗೆ ಹಾಲು ಕಾಯಿಸಿದೆ. ಅವ್ನಿಗೆ ಹಾಲನ್ನು ಸಪ್ಪೆ ಹಾಲೇ ಕೊಡೋದು, ಸಕ್ಕರೆ ಬೆಲ್ಲ ಏನೂ ಹಾಕಲ್ಲ. ಒಂದೊಂದು ಸತಿ ಮಾತ್ರ ಬೆಲ್ಲ ಹಾಕ್ತೀನಿ, ಅಂದರೆ ಹಿಂಗು ಆ ಥರ ಏನೋ ಹಾಕಿದಾಗ ಅವ್ನು ಕುಡಿಯೋಲ್ಲ. ಇದು ಮಾಡ್ತಾನೆ ಅಂತೇಳಿ ಕುಂತಿದ್ದಾನೆ. ಯಾಕೆ ಅಂದರೆ ಅವ್ನು ಸಂಜೆ ಸ್ನಾನ ಮಾಡಿಸೋದು, ಸ್ಕೂಲ್ ಇಲ್ವಲ್ಲ, ಅದಕ್ಕೆ ಬೆಳಗಿಂದ ಸಂಜೆ ತನಕ ಆಟ ಆಡಿರ್ತಾನಲ್ಲ, ಸಂಜೆ ಸ್ನಾನ ಮಾಡಿಸಿದ್ರೆ ಒಳ್ಳೆ ನಿದ್ದೆ ಆಗುತ್ತೆ ಅಂತ ಸಂಜೆ ಹೊತ್ತೆ ಸ್ನಾನ ಮಾಡಿಸ್ತೀನಿ. ನನಗೆ ಸ್ನಾನಕ್ಕೆ ಕೂತ್ಕೊಂಡಾಗ ಹಿಂಗೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ನೀರಲ್ಲಿ. ಆಟ ಆಡೆಲ್ಲ ಆದಮೇಲೆ ಮಾಡಿಸ್ಬಿಟ್ಟು ಊಟ ಮಾಡಿಸಿ ಮಲಗಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.